ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದುಃಖ ಹೇಗೆ ಕೇಳದೆ ಬಂದಿತ್ತೋ ಅದೇ ರೀತಿ ಸುಖವು ಕೇಳದೆ ಬರುತ್ತದೆ ಎಂಬ ನಂಬಿಕೆ ಇರಲಿ. ಮರೆಸೋದು ಮಾತುಗಳು ಮಾತ್ರ, ಆದರೆ ಮರೆಯದೆ ಮನಸ್ಸಲ್ಲಿ ಮನೆ ಮಾಡೋದು ಮರೆಯಲಾಗದ ನೆನಪುಗಳು ಮಾತ್ರ. ದುಡಿದು ಬದುಕುವವನಿಗೆ ದಿನಕ್ಕೊಂದು ಕಷ್ಟಗಳಂತೆ, ಕುಳಿತು ತಿನ್ನುವವನಿಗೆ ಮೈತುಂಬ ರೋಗಗಳಂತೆ. ಬದುಕು ಕಲಿಸುವ ಪಾಠ ಒಂದೆರಡಲ್ಲ, ಕಲಿತಷ್ಟು ಮುಗಿಯುವುದಿಲ್ಲ. ಅದರ ಇತಿಮಿತಿಗೆ ಕೊನೆಯೆಂಬುದೇ ಇಲ್ಲ. ಸಮಯದ ಚಕ್ರವು ಬಹಳ ವೇಗವಾಗಿ ಓಡ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ. ಯೋಚನೆ ಮಾಡದೆ ಹೇಳಿದ ಒಂದೊಂದು ಮಾತು ಒಂದೊಂದು ನಿಮಿಷವೂ ಯೋಚನೆ ಮಾಡುವಂತೆ ಮಾಡ್ತದೆ. ಯಶಸ್ಸು ನೆರಳಿನಂತೆ, ಅದನ್ನು ಹಿಡಿಯಲು ಪ್ರಯತ್ನಿಸಬಾರದು. ಬದಲಿಗೆ ಬೆಳಕಿನೆಡೆಗೆ ಸಾಗ್ತಿರಬೇಕು. ಆಗ ನೆರಳು ನಮ್ಮನ್ನ ಹಿಂಬಾಲಿಸ್ತದೆ. ಪ್ರತಿ ಕೆಟ್ಟ ಅನುಭವದ ಹಿಂದೆ ಉತ್ತಮ ಪಾಠ ಇರ್ತದೆ. ಕರ್ಮದ ಹತ್ತಿರ ಕಾಗದ ಇಲ್ಲ, ಕಾನೂನಿಲ್ಲ, ಪುಸ್ತಕವೂ ಇಲ್ಲ. ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವೂ ಇದೆ. ಗೆದ್ದಿರುವ ಕಥೆಯಲ್ಲಿ ಗುರಿ ಇರ್ತದೆ, ಸೋತಿರುವ ಕಥೆಯಲ್ಲಿ ಜೀವನ ಇರ್ತದೆ. ಸಂಬಂಧಗಳು ಎಷ್ಟು ವರ್ಷ ಬಾಳ್ತವೆ ಅನ್ನೋದಕ್ಕಿಂತ ಆ ಸಂಬಂಧಗಳು ಎಷ್ಟು ಖುಷಿಯಿಂದ ಬಾಳ್ತಿವೆ ಅನ್ನೋದು ಬಹಳ ಮುಖ್ಯ. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದವರಿಂದ ದೂರವಿರಿ, ಯಾಕಂದ್ರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬಂತೆ ವರ್ತಿಸ್ತಾರೆ. ಯಾರೋ ಹೇಳಿದ ಅದ್ಭುತವಾದ ಸಾಲುಗಳು ನಿಜಕ್ಕೂ ಅದ್ಭುತವಾಗಿದೆ. ಸತ್ತ ಮೇಲೂ ಫೇಸ್ಬುಕ್, ವಾಟ್ಸಪ್ ನೋಡಬೇಕು ಅನ್ನೋದಾದ್ರೆ ನೇತ್ರದಾನ ಮಾಡಿ. ಕೇಳೋಕೆ ಹಾಸ್ಯ ಎನಿಸಿದ್ರು, ಆದ್ರೂ ಕೂಡ ಇದರಲ್ಲಿ ಅದ್ಭುತವಾದ ನೀತಿ ಇದೆ. ಗಡಿಯಾರ ಕೇವಲ ಸಮಯವನ್ನ ಮಾತ್ರ ನಮಗೆ ತಿಳಿಸ್ತದೆ. ಅದೇ ಸಮಯ ಬಂದಾಗ ಕೆಲವರ ಯೋಗ್ಯತೆ ನಮಗೆ ತಿಳಿಯುತ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.